ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನು ಏನು ನಮ್ಮನ್ನು ಆಶೀರ್ವದಿಸುವಾತನಾಗಿದ್ದಾನೆ. ಹಲ್ಲೆಲೂಯಾ. ಈ ತಿಂಗಳೇ ಒಂದು ಆಶೀರ್ವಾದವಾದಂಥ ಒಂದು ತಿಂಗಳು. ಈ ತಿಂಗಳು ಮಾತ್ರ ಅಲ್ಲ, ನನಗೆ ಜನವರಿ ತಿಂಗಳಲ್ಲೇ ಕರ್ತನು 3 ವರ್ಷಗಳ ಆಶೀರ್ವಾದ ಎಂಬುದಾಗಿ ಮಾತನಾಡಿದಾಗ, ವರ್ಷಗಳ ಆಶೀರ್ವಾದ ಅಂತ ಕರ್ತನು ಮಾತನಾಡಿದಾಗ, ನಾನು ದೇವ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿದಾಗ ಎಕ್ಸಾಕ್ಟಾಗಿ ಸಭೆಯಲ್ಲೂ ಕೂಡ ಹೇಳಿದ್ದೀನಿ, ನಮ್ಮ ಪ್ರೇಯರ್ ಟೀಮಿಗೂ ಕೂಡ ಹೇಳಿದ್ದೀನಿ, ಆಫ್ಟರ್ ದ ಜೂನ್ ಗಾಡ್ ವಿಲ್ ಬಿಗಿನ್ ಹಿಸ್ ಪ್ರಾಮಿಸಸ್. ಜೂನ್ ತಿಂಗಳು ಮುಗಿಯುತ್ತಾ ಬರುವಾಗ ದೇವರು ತನ್ನ ವಾಗ್ದಾನಗಳನ್ನ ಪ್ರಾರಂಭಿಸ್ತಾನೆ. ಆದರೆ ಮೊದಲ 6 ತಿಂಗಳು ಶೋಧನೆಯ ಕಾಲ. ಆ ಶೋಧನೆಯಲ್ಲಿ ಅನೇಕರು ದಾರಿ ತಪ್ಪಿದ್ರು, ನಂಬಿಕೆ ಇಲ್ಲದೆ ಕರ್ತನ ಮಾರ್ಗವನ್ನು ಬಿಟ್ಟು ಪ್ರಾಪಂಚಿಕದ ಮಾರ್ಗವನ್ನು ಹಿಡಿದರು. ಆದರೆ ಯಾರೋ ಒಬ್ಬರಿಬ್ಬರು, ಆದರೆ ದೇವ ಮಕ್ಕಳೆಲ್ಲರೂ ಕರ್ತನನ್ನೇ ದೃಷ್ಟಿಸ್ತಾ ಇದ್ದ ಕಾರಣ ನಿನಗೆ ಕರ್ತನ ವಾಗ್ದಾನ ಮಾಡ್ತಾ ಇದ್ದಾನೆ, ಹೊಸ ಕಾರ್ಯವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಎಂಬುದ ನಾಮಲ್ಲಿ ಹೇಳ್ತಾ ಇದ್ದೀರಿ. ಹಲ್ಲೆಲೂಯಾ. ನೋಡಿ, ಈ ತಿಂಗಳು ಕರ್ತ ನನಗೆ ಭಾಳ ಸ್ಪಷ್ಟವಾಗಿ ಮಾತಾಡಿದ ಒಂದು ಸಂಗತಿ ಏನಂದರೆ, ಯೋವೇಲ್ ಪ್ರವಾದನೆಯ ಪುಸ್ತಕದಿಂದ. ಯೋವೇಲ್ ಪ್ರವಾದನೆಯ ಪುಸ್ತಕವನ್ನು ನೀವು ಓದುವುದಾದರೆ, ಈ ಯೋವೇಲ್ ಪ್ರವಾದಿಯ ಪುಸ್ತಕ ಈ ಒಂದು ಕಡೆ ಕಾಲದಲ್ಲಿ ನಡೆಯುವಂಥ ಹಲವಾರು ವಿಷಯಗಳಿಗೆ ಒಂದು ಇಂಪಾರ್ಟೆಂಟ್ ಬುಕ್ ಅಂತ ನಾವು ಹೇಳಬೇಕು. ಯಾಕಂದರೆ ಕಡೆ ಕಾಲದಲ್ಲಿ ನಡೆಯುವಂಥ ಕಾರ್ಯಗಳನ್ನೇ ಭಾಳ ಹೆಚ್ಚಾಗಿ ಈ ಒಂದು ಪ್ರವಾದಿ ಯೋವೇಲ್ ಪ್ರವಾದಿಸಿರುವಾತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ಗಮನಿಸಿ, ಓದಿಕೊಳ್ಳುವ ಯೋವೇಲ್ ಪ್ರವಾದನೆಯ ಪುಸ್ತಕ, ಪ್ರವಾದಿಯ ಪುಸ್ತಕ 2ನೇ ಅಧ್ಯಾಯ 21ನೇ ವಚನದಿಂದ ಓದಿಕೊಳ್ಳು. ಭೂಮಿಯೇ ಹೆದರಬೇಡ, ಹರ್ಷಿಸು ಉಲ್ಲಾಸಿಸು, ಯೆಹೋವನು ಮಹತ್ ಕಾರ್ಯಗಳನ್ನು ಮಾಡುವನು. ಹಲ್ಲೆಲೂಯಾ. ಆಮೇಲೆ ಗಮನಿಸಿ, ಕರ್ತನು ಈ ದಿನಮಾನಗಳಲ್ಲಿ ಈ ಒಂದು ಮಾತನ್ನು ನುಡಿಯುವುದಕ್ಕೆ ಕಾರಣ ಏನಂದರೆ, ಅವರ್ ಗಾಡ್ ಆಲ್ವೇಸ್ ರಿಮೆಂಬರ್ ಹಿಸ್ ಚಿಲ್ಡ್ರನ್. ದೇವರು ತನ್ನ ಮಕ್ಕಳನ್ನು ನೆನಪು ಮಾಡಿಕೊಳ್ಳುವ ಆತನಾಗಿದ್ದಾನೆ. ಯಜ್ಜನಾಮನ್ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ನಮಗೆ ಆತನು ಕೆಲವೊಂದು ಶೋಧನೆಗಳನ್ನ ಇಡುತ್ತಾನೆ. ಗಾಡ್ ವಿಲ್ ಗಿವ್ ಅಸ್ ಎ ಟೆಸ್ಟ್. ಆಮೇಲೆ ನೋಡಿ, ಅಳಿದು ಹೋಗುವಂಥ ಬಂಗಾರ, ಚಿನ್ನ ಬೆಂಕಿಯಿಂದ ಶೋಧಿಸಲ್ಪಡುತ್ತದೆ. ಅದಕ್ಕಿಂತಲೂ ಬೆಲೆಬಾಳುವುಳ್ಳಂಥ ನಮ್ಮ ನಂಬಿಕೆ ಶೋಧಿಸಲ್ಪಡಬೇಕಾದದ್ದು ಅವಶ್ಯವಾಗಿದೆ ಎಂಬುದಾಗಿ ದೇವರ ವಾಕ್ಯವು ಹೇಳ್ತಾ ಇದೆ. ಹಲ್ಲೆಲೂಯಾ. ಅನೇಕ ಸಮಯ ನಮಗೆ ಒಂದು ಪ್ರಶ್ನೆ ಬರ್ತದೆ, ವೈ ಗಾಡ್ ಟೆಸ್ಟ್ ಮೀ? ದೇವರು ಯಾಕೆ ನನಗೆ ಶೋಧನೆಯನ್ನು ಕೊಡ್ತಾ ಇದ್ದಾನೆ? ಯಾಕೆ ಶೋಧನೆಯನ್ನು ಕೊಡ್ತಾ ಇದ್ದಾನೆ ಅಂತಂದರೆ, ನಿನ್ನನ್ನು ತನ್ನ ಸಕಲ ಆಶೀರ್ವಾದಗಳಿಗೆ ಯೋಗ್ಯನಾಗಿ ಮಾಡುವುದಕ್ಕೆ ಮುಂಚಿತವಾಗಿ, ಅಥವಾ ತನ್ನ ಎಲ್ಲ ಆಶೀರ್ವಾದವನ್ನು, ವಾಗ್ದಾನಗಳನ್ನು ನಿನ್ನಲ್ಲಿ ನೆರವೇರಿಸುವುದಕ್ಕೆ ಮುಂಚಿತವಾಗಿ ನೀನು ಆತನಿಗೆ ಯೋಗ್ಯವಾಗಿ ಇದೆಯೋ ಇಲ್ಲವೋ ಎಂದು ನಿನ್ನನ್ನು ನನ್ನನ್ನು ಆತನು ಶೋಧಿಸುವಾತನಾಗಿದ್ದಾನೆ. ಹಲ್ಲೆಲೂಯಾ. ದಟ್ ಈಸ್ ವೈ ಗಾಡ್ ಟೆಸ್ಟ್ ಅಸ್. ಎಷ್ಟು ಜನ ಆಮೇಲೆ ಹೇಳ್ತಾ ಇದ್ದೀರಾ? ಹಲ್ಲೆಲೂಯಾ. ಸೊ ಗಮನಿಸಿ ಇಲ್ಲಿ, ಆದರೆ ಶೋಧನೆ ಕೊಡುವಂಥ ದೇವರು, when God tests you, he will not keep testing you. ನಮ್ಮನ್ನು ಶೋಧಿಸುವ ದೇವರು ಶೋಧಿಸಾನೇ ಇರಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ಶೋಧನೆಯಲ್ಲಿ ಸಗಿಸಿಕೊಳ್ಳುವಂಥ ಶಕ್ತಿಯನ್ನು ಕೊಡ್ತಾನೆ. ಆ ಶೋಧನೆಯಿಂದ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಉಂಟು ಮಾಡುತ್ತಾನೆ. ಯಾವಾಗಲೂ ಶೋಧಿಸುವುದಿಲ್ಲ. ಇವಾಗ ಒಂದು ಸ್ಕೂಲ್ನಲ್ಲಿ
ಒಂದು ಸ್ಕೂಲ್ನಲ್ಲಿ, ಒಂದು ಕಾಲೇಜಲ್ಲಿ ಹೋಗಿ ನೀವು ಜಾಯಿನ್ ಆಯ್ತೀರಾ, ಓಕೆನಾ? ಒಂದು 5 ತಿಂಗಳು 6 ತಿಂಗಳು ನಿಮಗೆ ಕ್ಲಾಸ್ ತಗೊಳ್ತಾರೆ, ಆಮೇಲೆ ಒಂದು ಟೆಸ್ಟ್ ಇಡ್ತಾರೆ. ಹಲ್ಲೆಲೂಯಾ. ಇಲ್ಲಾಂದರೆ 3-4 ತಿಂಗಳು ಒಂದು ಕ್ಲಾಸ್ ತಗೊಳ್ತಾರೆ, ಒಂದು ಟೆಸ್ಟ್ ಇಡ್ತಾರೆ ಅಲ್ವೇ? ವರ್ಷಕ್ಕೊಮ್ಮೆ ದೊಡ್ಡದಾಗಿ ಒಂದು ಟೆಸ್ಟ್ ಇಡ್ತಾರೆ. ಆ ಟೆಸ್ಟು ಸ್ವಲ್ಪ ಕಾಲದಲ್ಲಿ ಮುಗಿದೋಗುತ್ತೆ, ನಿಮಗೆ ಪ್ರಮೋಷನ್ ಬರುತ್ತೆ. ಹಲ್ಲೆಲೂಯಾ. ಆಮೇಲೆ ಜಾಯಿನ್ ಆಗಿದ ಮೊದಲನೇ ದಿನದಿಂದ ಆ ಕಾಲೇಜು ಮುಗಿಯೋ ದಿನ ತನಕ ಡೈಲಿ ಟೆಸ್ಟ್ ಇಟ್ಟರೆ ಹೆಂಗಿರ್ತದೆ? ಇಡ್ತಾರೆ ಯಾರಾದರೂ? ಇಡಲ್ಲ. ಒಂದು ವಿಷಯ ಚೆನ್ನಾಗಿ ತಿಳ್ಕೊ, ಶೋಧನೆ ಬರುವಾಗ ನಿನ್ನನ್ನು ಕುಗ್ಗಿಸುವುದಕ್ಕಾಗಿ ಬರ್ತಾ ಇಲ್ಲ, ನಿನ್ನನ್ನು ಉದ್ಧರಿಸುವುದಕ್ಕೋಸ್ಕರವಾಗಿ. ಆಮೇಲೆ ಹೇಳ್ತಾ ಇದೆಯಲ್ಲ, ಹಲ್ಲೆಲೂಯಾ. ಟು ಮೇಕ್ ಯು ಅಪ್, ಆಮೇಲೆ ಟು ಮೇಕ್ ಯು ಗ್ರೋ. ಹಲ್ಲೆಲೂಯಾ. ಗಮನಿಸಿ, ಆದ ಕಾರಣ ಈ ಶೋಧನೆ ಕಾಲಗಳ ನಂತರ ಸ್ವಲ್ಪ ಕಾಲ ಶೋಧಿಸ್ತಾನೆ. ಆ ಶೋಧನೆ ನಂತರ ನಮ್ಮನ್ನು ನೆನಪು ಮಾಡಿಕೊಂಡು ಆಶೀರ್ವದಿಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಗಮನಿಸಿ, ಕರ್ತನು ಹೇಳ್ತಾ ಇದ್ದಾನೆ, ಕರ್ತನು ಮಹತ್ ಕಾರ್ಯಗಳನ್ನು ಮಾಡುತ್ತಾನೆ. ಹಲ್ಲೆಲೂಯಾ. ನೋಡಿ, ಏನು ಮಹತ್ ಕಾರ್ಯ? 22, 23, 24ನೇ ವಚನ ಕೂಡ ನಾವು ಓದಿಕೊಳ್ಳುವ. ಭೂಜಂತುಗಳೇ ಅಂಜಬೇಡಿರಿ. ಕಾಡಿನ ಕಾವಲಲ್ಲಿ ಹುಲ್ಲು ಮೊಳೆಯುವುದು, ಮರವು ಹಣ್ಣು ಮರಗಳು ಹಣ್ಣು ಬಿಡುವುದು. ಅಂಜೂರದ ಗಿಡವು ದ್ರಾಕ್ಷಲತೆಯು ಸಾರವತ್ತಾಗಿ ಫಲಿಸುವವು. ಚಿಯೋನಿನ ಸಂತತಿಯವರೇ, ನಿಮ್ಮ ದೇವರಾದ ಯೆಹೋವನಲ್ಲಿ ಹರ್ಷಿಸಿರಿ, ಉಲ್ಲಾಸಿಸಿರಿ. ನಿಮ್ಮ ದೇವರಾದ ಯೆಹೋವನಲ್ಲಿ ಹರ್ಷಿಸಿರಿ, ಉಲ್ಲಾಸಿಸಿರಿ. ಆತನ ಮುಂಗಾರನ್ನು ತಕ್ಕ ಹಾಗೆ ನಿಮಗೆ ಕೊಡುವನು. ಆಮೆನ್ ಹೇಳ್ತಾ ಇದ್ದೀರಾ? ಹಲ್ಲೆಲೂಯಾ. ಗಮನಿಸಿ, ಇಲ್ಲಿ ಆ ಮುಂದಿನ ವಚನ, ಮುಂಗಾರು ಹಿಂಗಾರು ಮಳೆಗಳನ್ನು ಮೊದಲಿನಂತೆ ನಿಮಗಾಗಿ ಸುರಿಸುವನು. ಕಣಗಳಲ್ಲಿ ಗೋಧಿಯು ರಾಶಿಯಾಗಿರುವುದು. ಈ ವಚನ ನಮಗೆ ಈ ತಿಂಗಳ ವಾಗ್ದಾನದ. ಕಣಗಳಲ್ಲಿ ಗೋಧಿಯು ರಾಶಿಯಾಗಿರುವುದು. ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ಎಣ್ಣೆಯು ತುಂಬಿ ತುಳುಕುವವು. ಎಣ್ಣೆಯು ತುಂಬಿ ತುಳುಕುವುದು. ಐ ರಿಸೀವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್ ಲಾರ್ಡ್. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಮನಿಸಿ, ಇಲ್ಲಿ ಕರ್ತನು ಇಲ್ಲಿ ದೊಡ್ಡ ವಾಗ್ದಾನವನ್ನು ನಮಗೆ ಒದಗಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ನಮಗೆ ಏನೆಲ್ಲ ಆಶೀರ್ವಾದಗಳನ್ನು ನೆರವೇರಿಸ್ತಾನೆ ಅಂತ ಕರ್ತ ನಮಗೆ ಇಲ್ಲಿ ವಿವರವಾಗಿ ತಿಳಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಆದರೆ ನೀವೊಂದು ಪ್ರಶ್ನೆ ಕೇಳ್ಬೋದು. ನೀವು 25ನೇ ವಚನವನ್ನು ಓದಿದ್ರೆ ನಿಮಗೊಂದು ಪ್ರಶ್ನೆ ಬರ್ತದೆ, ಓದಿಕೊಳ್ಳುವ. ಗುಂಪು ಮಿಡತೆ, ಸಣ್ಣ ಮಿಡತೆ, ದೊಡ್ಡ ಮಿಡತೆ, ಚೂರಿ ಮಿಡತೆ. ಅಂತೂ ನಾನು ನಿಮ್ಮ ಮೇಲೆ ಕಳುಹಿಸಿದ ನನ್ನ ದೊಡ್ಡ ದಂಡು ತಿಂದು ಬಿಟ್ಟ ವರ್ಷಗಳನ್ನು ನಾನು ನಿಮಗೆ ಕಟ್ಟಿಕೊಡುವೆನು. ನಾನು ನಿಮಗೆ ಯಜಮಾನ ಹೇಳ್ತಾ ಇದೆಯಾ? ಹಲ್ಲೆಲೂಯಾ. ಈಗ ನಿಮಗೊಂದು ಪ್ರಶ್ನೆ ಬರಬೇಕು, ರೈಟ್? ಏನಂತಂದ್ರೆ, ಇಷ್ಟು ಆಶೀರ್ವಾದಗಳನ್ನ ಕೊಡುತ್ತೀನಿ ಅಂತ ದೇವರು ವಾಗ್ದಾನ ಮಾಡ್ತಾ ಇದ್ದಾರಲ್ಲ, ಆದರೆ ಈ ವಾಗ್ದಾನಗಳು ಮಾಡುವುದಕ್ಕೆ ಮುಂಚಿತವಾಗಿ ನಾನೇ ಕೆಡಿಸ್ಬಿಟ್ಟಿದ್ದೀನಿ ಅಂತ ಒಂದು ಮಾತು ಹೇಳ್ತಾ ಇದ್ದಾನೆ. ಇದೀರಾ? ನಾನೇ ಏನು ಮಾಡಿದ್ದೀನಿ? ಕೆಡಿಸ್ಬಿಟ್ಟಿದ್ದೀನಿ. ನನ್ನ ದೊಡ್ಡ ದಂಡು ಕಳಿಸಿ, ಮಿಡತೆಗಳ ಕಳಿಸಿ ನಿನ್ನ ವರಮಾನ ಆಶೀರ್ವಾದವನ್ನ ತಿನ್ನಿಸ್ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದ. ನಿಮಗೆ ಒಂದು ಪ್ರಶ್ನೆ ಬರಬೇಕು, ಈ ಒಂದು ವಿಷಯವನ್ನ ಯಾಕೆ ಕರ್ತನು ಮಾಡಿದನು?
ನಮ್ಮ ಆಶೀರ್ವಾದಗಳನ್ನ ಯಾಕೆ ಆತನು ಕಡಿಸಿದನು? ಇಸ್ರಾಯೇಲ್ ಜನರಿಗೆ ದೇವರು ಈ ಆಶೀರ್ವಾದಗಳನ್ನ ಕೆಡಿಸ್ಬಿಟ್ಟಿದನು. ಆದರೆ ಕೆಡಿಸಿದ ನಂತರ ಕರ್ತನವರನ್ನ ನೆನಪು ಮಾಡಿ ಇಲ್ಲ ಇನ್ಮೇಲೆ ನಿಮ್ಮನ್ನು ಆಶೀರ್ವದಿಸ್ತೀನಿ ಅಂತ ಇದ್ದೀರಾ? ಹಾಗಾದರೆ ಆಶೀರ್ವಾದದಲ್ಲಿ ಇಡ್ಬೋದಾಯ್ತಲ್ಲ, ಯಾಕೆ ದೇವರು ಕೆಡಿಸಿದ್ರು? ಒಂದು ವಿಷಯ ಗೊತ್ತಾ ನಿಮಗೆ? ದೇವರ ಆಶೀರ್ವಾದವನ್ನು ನಾವು ಹೊಂದುವುದಿಗೆ ನಮಗೆ ಒಂದು ದಾರಿ ಇದೆ. ದೇವರ ಆಶೀರ್ವಾದವನ್ನು ಹೊಂದುವುದಿಗೆ ನಮಗೆ ಒಂದು ದಾರಿ ಇದೆ. 1 ತಿಂಗಳಲ್ಲ, 2 ತಿಂಗಳಲ್ಲ, 365 ದಿವಸ 24 ಗಂಟೆ ಆ ಆಶೀರ್ವಾದವನ್ನು ಅನುಭವಿಸುವುದಿಗೆ ನಮಗೆ ದೇವರು ಒಂದು ಕೊಟ್ಟಿದ್ದಾನೆ. ಅದನ್ನು ಯಾವಾಗ ನಾವು ಕಳಕೊಳ್ತೀವಿ ನೋಡಿ, ಆವತ್ತೇ ದೇವರು ಮಿಡತೆಗಳನ್ನ ಕಳಿಸ್ತಾನೆ. ಇವತ್ತು ಕುಳಿತಿದ್ದೀವಿ, ನಾವಿಲ್ಲಿ ಕುಳಿತಿದ್ದೀವಲ್ಲ, 5 ಜನ ಕುಳಿತಿದ್ದೀವಲ್ಲ, ಸ್ವಲ್ಪ ಆಶೀರ್ವಾದವಾಗಿದ್ವಾ? ಸ್ವಲ್ಪ ಕಾಲದ ಹಿಂದೆ ಸ್ವಲ್ಪ ಚೆನ್ನಾಗಿತ್ತ, ಕೈಯಲ್ಲಿ ನಮ್ಮ ಅಂತಿತ್ತ, ದುಡ್ಡೆಲ್ಲ ಬಂತ, ಒಳ್ಳೆ ಮೊಬೈಲ್ನ ಇತ್ತ, ಇವಾಗ ಎಲ್ಲ ಖಾಲಿ ಆಗೋಯ್ತಾ? ಕಾರಣ ಏನಂತ ನಾನು ಹೇಳ್ತೇನೆ ಕೇಳಿ. ಇಲ್ಲಿದೆ ಇಷ್ಟು ಆಶೀರ್ವಾದವನ್ನು ಕೊಟ್ಟ ದೇವರು ಎಲ್ಲವನ್ನ ಕಿತ್ಕೊಂಡ್ಬಿಟ್ರು, ಎಲ್ಲವನ್ನ ತಿನ್ನಿಸ್ಬಿಟ್ರು. ಯಾಕೆ ತಿನ್ನಿಸ್ಬಿಟ್ಟ ಅಂತಂದ್ರೆ, ಈ ಆಶೀರ್ವಾದ ಹೊಂದುವುದಕ್ಕೆ ನಮ್ಮ ಕೈಯಲ್ಲಿ ಒಂದು ಕೊಟ್ಟಿದ. ಅದು ಯಾರೆಲ್ಲ ಕಳ್ಕೊಳ್ತಾರೋ, ಯಾರೆಲ್ಲ ಅದನ್ನು ಕಳ್ಕೊಳ್ತಾರೋ ಅವರ ಜೀವನದಲ್ಲಿ ಬಂದು ಆಶೀರ್ವಾದವನ್ನು ಮಿಡತೆಗಳು ತಿನ್ನುತ್ತದೆ. ಸಾರ್ ಏನು ಸಾರ್ ಕೊಟ್ಟವನೇ ಅಂತೀರಾ? ನಿಮ್ಗೆ ಗೊತ್ತಾ? ಅದು ನಿಮ್ಗೆ ಗೊತ್ತಾ? ನನಗೆ ಗೊತ್ತು. ನನಗೆ ನೋಡಿ, ನಾನು ನಿಮ್ಮ ಪಾಸ್ಟರ್. ನೀವು ಬೇರೆ ಯಾವ ಸೇವಕರುಗಳಿಗೂ ಬೇಕಾದರೆ ಏನು ಮಾಡ್ಬೋದು? ತಲೆಗೆ ಎಣ್ಣೆ ಉಜ್ಜಬಹುದು. ಆದರೆ ನನ್ನ ಹತ್ರ ಏನು ಮಾಡೋಕ್ಕಾಗಲ್ಲ, ಉಜ್ಜಕ್ಕೆ ಆಗಲ್ಲ. ಯಾಕೆ ಹೇಳಿ? ನಾನು ವಾರ ನಿಮ್ಮ ತಲೆ ಉಜ್ಜುವವನು. ಅಲ್ಲೇಲೂಯ. ಆಮೇಲೆ ಆದ್ದರಿಂದ ಇಲ್ಲಿ ಕುಳಿತಿರೋ ಒಬ್ಬೊಬ್ಬರ ಪರ್ಸನಲ್ ಲೈಫು, ಫ್ಯಾಮಿಲಿ ಲೈಫ್, ಎಲ್ಲ ಲೈಫ್ ನನಗೆ ಗೊತ್ತು. ಆದ್ದರಿಂದ ನಿಮಗೆ ಯಾಕೆ ಆಶೀರ್ವಾದ ಕಳೆದೋಯ್ತು ಅನ್ನೋದು ನನಗೆ ಗೊತ್ತು. ಇದೇ ಕಾರಣ. ದೇವರು ನಮ್ಮ ಕೈಯಲ್ಲಿ ಒಂದು ಕೊಟ್ಟಿದ್ದನು, ಅದನ್ನು ಅನೇಕರು ಕಳ್ಕೊಂಡ್ರು. ಯಾರೆಲ್ಲ ಕಳ್ಕೊಂಡ್ರಲ್ಲ ಅವರ ಎಲ್ಲರ ಜೀವನದಲ್ಲಿ ಬಂದು ಮಿಡತೆಗಳು ತಿಂದು ಅವ್ರನ್ನ ಏನಿಲ್ಲದೆ ಮಾಡಿತ್ತು. ಅದು ಏನು ಸಾರ್ ಕೊಟ್ಟಿದ್ದನು ಅಂತೀರಾ? ರಕ್ಷಣೆಯ ಸಂತೋಷ. ಏನೇಳಿ ರಕ್ಷಣೆಯ ಸಂತೋಷ. ಕ್ರೈಸ್ತನಾಗಿದ್ವಿ, ಚರ್ಚಿಗೆ ಬಂದ್ವಿ, ರಕ್ಷಣೆಯ ಸಂತೋಷ ಇರಲಿಲ್ಲ. ಯೇಸು ಕ್ರಿಸ್ತನು ತನ್ನ ಸ್ವಂತ ರಕ್ತದಿಂದ ನಮ್ಮ ಪಾಪಗಳ ತೊಳೆದು ಶುದ್ಧೀಕರಿಸಿ ನಮ್ಮನ್ನು ಶಾಪದಿಂದ ಅಧೀನತೆಯನ್ನು ಬಿಡಿಸಿ ನಮ್ಮನ್ನು ಸ್ವಂತ ಮಕ್ಕಳಾಗಿ ಮಾಡಿದ. ಅದನ್ನೇ ಕೀರ್ತನೆಗಾರನು ಹೇಳ್ತಾ ಇದ್ದಾನೆ, ದೇವರೇ ನೀನು ಮಾಡಿದ ಉಪಕಾರಕ್ಕೆ ಬದಲಾಗಿ ನಾನು ಏನು ಮಾಡೋಕ್ಕಾಗುತ್ತದೆ? ರಕ್ಷಣೆಯ ಪಾತ್ರೆನ ತೆಗೆದುಕೊಂಡು ನಿನ್ನನ್ನು ಸ್ತೋತ್ರ ಮಾಡುತ್ತೇನೆ. ಈ ರಕ್ಷಣೆ ಅಂತಂದ್ರೆ ಏನಂತ ಕೇಳ್ತೀರಾ? ಕರ್ತನಲ್ಲಿ ಸಂತೋಷವಾಗಿರುವುದೇ ರಕ್ಷಣೆ. ಹಲ್ಲೆಲೂಯಾ. ಕರ್ತನಲ್ಲಿ ಸಂತೋಷವಾಗಿರುವುದೇ. ಅನೇಕರಿಗೆ ರಕ್ಷಣೆ ಅಂತಂದ್ರೆ ಏನು? ತೊಟ್ಟಿಯಲ್ಲಿ ಮುಳುಗಿ ನಾನು ದೀಕ್ಷಾ ತಗೊಂಡಲ್ಲ ಆದ ಅಂತ ಕೇಳ್ತೀರಾ? ನೀನು ಮುಳುಗಿದ ತಕ್ಷಣ ನಾವು ತೊಟ್ಟಿನ ಖಾಲಿ ಮಾಡಿಬಿಟ್ವಿ, ಗೊತ್ತಾ? ನೀನು ಮುಳುಗಿದ ತಕ್ಷಣ ತೊಟ್ಟಿಯಲ್ಲಿರುವ ನೀರೆಲ್ಲ ಏನು ಮಾಡಿಬಿಟ್ಟಿವಿ? ಖಾಲಿ ಮಾಡಿಬಿಟ್ವಿ. ಕಾರಣ ಆ ನೀರೆಲ್ಲ ಇನ್ಫೆಕ್ಷನ್ ಆಗೋಯಿತು. ನಿಜನೇ ಇಲ್ವಾ ಸರ್? ನಿಜನೇ ಇಲ್ವಾ? ನೀವು ಮುಳುಗಿ ಎದ್ದು ಬಂದ ತಕ್ಷಣ ಆ ನೀರಲ್ಲಿ ಮುಳುಗಿದ್ದೀವಲ್ಲ, ಅದ ರಕ್ಷಣೆ ಅಂತ ಕೇಳಿದ್ರೆ ಅದು ರಕ್ಷಣೆ ಅಲ್ಲ. ಕರ್ತನಲ್ಲಿ ಸಂತೋಷವಾಗಿರುವುದು ಅದೇ ರಕ್ಷಣೆ.
ಅನೇಕರು ಅಂತಾರೆ, ಇಲ್ಲಪ್ಪ ನಾನು ರಕ್ಷಣೆನ ಕಳ್ಕೊಳ್ಳಿಲ್ವಲ್ಲ, ಚರ್ಚಿಗೆ ಬರ್ತಾ ಇದ್ದೀನಿ, ಏಸಪ್ಪನ ಆರಾಧನೆ ಮಾಡ್ತಾ ಇದ್ದೀನಿ, ಏನು ವಿಗ್ರಹ ಆರಾಧನೆ ಮಾಡ್ತಾ ಇಲ್ಲ, ನಾನು ಕರೆಕ್ಟಾಗಿದ್ದೀನಲ್ಲ, ಮತ್ತೆ ರಕ್ಷಣೆ ಎಲ್ಲಿ ಕಳ್ಕೊಂಡಿದ್ದೀನಿ? ನೋ, ಯು ಹ್ಯಾವ್ ಲಾಸ್ಟ್ ದ ಸಾಲ್ವೇಷನ್. ರಕ್ಷಣೆ ಕಳ್ಕೊಂಡಿದ್ದೀನಿ. ರಕ್ಷಣೆ ಅಂತಂದ್ರೆ ಏನು ಗೊತ್ತಾ? ಕರ್ತನನ್ನೇ ಆಶ್ರಯವಾಗಿ ಹೊಂದಿರು, ನನ್ನ ಪರಿಶುದ್ಧನೇ ನನ್ನನ್ನು ಕಾಯುವ, ಯಾವ ಕೇಡು ಸಂಭವಿಸದು, ಯಾವ ರೋಗವು ಕೇಡು ಸಂಭವಿಸದು, ಯಾವ ರೋಗ ಓ ಆಶ್ರಯವೇ. ಆ ರಕ್ಷಣೆಯ ಸಂತೋಷ, ಹಲ್ಲೆಲೂಯಾ, ಆ ರಕ್ಷಣೆಯ ಸಂತೋಷ, ಕರ್ತನಲ್ಲಿ ಸಂತೋಷ ಪಡ್ತೀವಲ್ಲ, ಕರ್ತನಲ್ಲಿ ಸಂತೋಷ ಪಡ್ತೀವಲ್ಲ, ಅದಕ್ಕೆ ಹೆಸರು ರಕ್ಷಣೆ. ನೀರಲ್ಲಿ ಮುಳುಗಿ ತಗೊಂಡಿರುವುದು ಹೆಸರು ರಕ್ಷಣೆ ಅಲ್ಲ, ಅದು ದೀಕ್ಷಾ ಸ್ನಾನ. ರಕ್ಷಣೆ ಅನ್ನುವುದು ಜಾಯ್ ಇನ್ ಕ್ರೈಸ್ಟ್, ಜಾಯ್ ಇನ್ ಜೀಸಸ್. ಹಲ್ಲೆಲೂಯಾ. ಕರ್ತನಲ್ಲಿ ಸಂತೋಷ ಪಡುವುದು. ನಾವು ಇನ್ನೆಲ್ಲದರಲ್ಲೂ ಸಂತೋಷ ಪಟ್ಟಿವಿ ಅಲ್ವೇ? ದುಡ್ಡು ಬಂದಾಗ ಪೀಸಾ ಬರ್ಗರ್ ತಿಂದು ಸಂತೋಷ ಪಟ್ಟಿವಿ ಅಲ್ವೇ? ಕೆಲವರು ಹುಡುಕಿ 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 ಹೋಗಿ ತಿಂದರು, ಪೀಸಾ ತಿಂದರು, ಅದಕ್ಕೆ ಪೀಸ್ ಆದರು. ಹಲ್ಲೆಲೂಯಾ. ಪೀಸಾದಲ್ಲಿ ಸಂತೋಷ, ಬರ್ಗರಲ್ಲಿ ಸಂತೋಷ ಅಲ್ವೇ? ಏಸು ಕೊಟ್ಟ ಮೊಬೈಲಲ್ಲಿ ಸಂತೋಷ, ಏಸು ಕೊಟ್ಟ ಕಾರಲ್ಲಿ ಸಂತೋಷ, ಏಸು ಕೊಟ್ಟ ಮನೆಯಲ್ಲಿ ಸಂತೋಷ, ಎಲ್ಲ ಏಸು ಕೊಟ್ಟಿದ ಎಲ್ಲದರಲ್ಲೂ ಸಂತೋಷ. ಆದರೆ ಯೇಸುವಲ್ಲಿ ಸಂತೋಷವಾಗಿಲ್ಲ, ಯೇಸುವಿನಲ್ಲಿ ಸಂತೋಷ ಪಡಲಿಲ್ಲ. ಯೇಸುವಿನಲ್ಲಿ ಸಂತೋಷ ಪಡುವುದಂದ್ರೆ ನಿನ್ನ ಆತ್ಮಿಕ ಜೀವಿತ ಸಂತೋಷ ಪಡುವುದು. ಆರಾಧಿಸುವಾಗ ಸಂತೋಷ, ನೀನು ಆರಾಧಿಸುವಾಗ ಸಂತೋಷ ಪಡಲಿಲ್ಲ ನಿನಗೆ. ಇಲ್ಲಿದ್ದಾರೆ ಕೂತಿದ್ದಾರೆ ಅನೇಕರು, ಕೆಲವರು ಕೂತಿದ್ದಾರೆ, ಹಣ ಕಳ್ಕೊಂಡ್ರು, ದುಡ್ಡು ಕಳ್ಕೊಂಡ್ರು, ಆಶೀರ್ವಾದ ಕಳ್ಕೊಂಡ್ರು. ಸೈತಾನ್ ಕದ್ದು ಬಿಟ್ಟ. ಸೈತಾನ್ ಕದ್ದಿಲ್ಲ, ನೀನು ದೇವರನ್ನ ಬಿಟ್ಟು ದೂರ ಹೋದೆ, ದೇವರು ಎಲ್ಲವನ್ನ ನಿನ್ನ ಕೈಯಿಂದ ಕಿತ್ಕೊಂಡ್ಬಿಟ್ರು. The joy in Jesus, that is a salvation. ಪ್ರಾರ್ಥಿಸುವಾಗ ಸಂತೋಷ ಅಲ್ಲ, ಸಂತೋಷವಾಗಿ ಪ್ರಾರ್ಥನೆ ಮಾಡುವುದು, ಸಂತೋಷವಾಗಿ ಆಲಯಕ್ಕೆ ಬರುವುದು. ದುಡ್ಡು ಬಂದಾಗ ಕೆಲವರಿಗೆ ಆಲಯಕ್ಕೆ ಬರುವುದಕ್ಕೆ ಕಷ್ಟ ಆಯಿತು. ದುಡ್ಡು ಇಲ್ಲದೆ ಇದ್ದಾಗ ಅಕ್ಕ ಬರಲಿಲ್ಲ, ತಂಗಿ ಬರಲಿಲ್ಲ, ನಾಯಿಕ್ಕಿಂತ ಕೀಳಾಗಿ ನೋಡಿದ್ರು ಇವ್ರನ್ನ. ದುಡ್ಡು ಬಂದ ಮೇಲೆ ಅಕ್ಕನ ಜೊತೆ ಟೂರು, ತಂಗಿ ಜೊತೆ ಟೂರು, ಚಿಕ್ಕಮ್ಮನ ಜೊತೆ ಟೂರು, ಮಾವನ ಜೊತೆ ಟೂರು, ಅವ್ರದ್ದು ಮದುವೆ, ಇವ್ರದ್ದು ಮದುವೆ. ನಾಯಿಗೆ ಕೊಟ್ಟಿರುವ ಮರ್ಯಾದೆ ನಿನಗೆ ಕೊಡಲಿಲ್ಲ ಒಂದು ಕಾಲದಲ್ಲಿ ಅವರು. ಆಗ ನಿನಗೆ ಗೌರವ ಕೊಟ್ಟು ಮೇಲೆ ತಂದಿದ್ದು ಕರ್ತನು. ನೀನು ಆತನ ಬಿಟ್ಬಿಟ್ಟು ಏನು ಮಾಡಿದಿ? ಮನುಷ್ಯರ ಹಿಂದೆ ಓಡಿದಿ, ಸಂತೋಷ ಪಟ್ಟೆ, ಎಲ್ಲದರಲ್ಲೂ ಸಂತೋಷ ಪಟ್ಟೆ. ಆದರೆ ಸಂತೋಷ ಪಡಲಿಲ್ಲ, ಪ್ರಾರ್ಥನೆ ಮಾಡೋಕ್ಕೆ ಸಂತೋಷ ಪಡಲಿಲ್ಲ, ಆರಾಧನೆಗೆ ಬರುವುದಕ್ಕೆ ಸಂತೋಷ ಪಡಲಿಲ್ಲ, ಬೈಬಲ್ ಓದಲಿಕ್ಕೆ ಸಂತೋಷವಾಗಿ ಬೈಬಲ್ ಓದಿಲ್ಲ, ಸಂತೋಷವಾಗಿ ಚರ್ಚಿಗೆ ಬರಲಿಲ್ಲ, ಸಂತೋಷವಾಗಿ ಪ್ರಾರ್ಥನೆ ಮಾಡಲಿಲ್ಲ. 106 ಕಾರಣ ಹೇಳಿ ಆರಾಧನೆಗೆ ತಪ್ಪಿಸಿಕೊಳ್ಳುವುದು. ಅದಕ್ಕೆ ದೇವರು ಮಿಡತೆಗಳನ್ನು ಕಳಿಸಿ ತಿಂದುಬಿಟ್ರು. ಇವಾಗ ಕರ್ತನು ವಾಗ್ದಾನ ಮಾಡ್ತಾ ಇದ್ದಾರೆ, ಈಗ ನಾನು ಎಲ್ಲವನ್ನು ತಿರುಗಿ ಕೊಡುತ್ತೇನೆ. ಆದರೆ ನೀವೇನು ಮಾಡಬೇಕಂತ? 23ನೇ ವಚನ, ಚಿಯೋನ್ನ ಚಿಯೋನಿನ ಸಂತತಿಯವರೇ ನಿಮ್ಮ ದೇವರಾದ ಯೆಹೋವನಲ್ಲಿ ಹರ್ಷಿಸಿರಿ. ದೇವರ ನಾಮಕ್ಕೆ ಮಹಿಮೆ. ನಿಮ್ಮ ದೇವರಾದ ಯೆಹೋವನಲ್ಲಿ ಹರ್ಷಿಸಿರಿ, ಹರ್ಷಿಸಿ ನಲಿದಾಡು ಮಗನೇ ಭಯಬೇಡ, ಹರ್ಷಿಸಿ ನಲಿದಾಡು ಮಗಳೇ ಭಯಬೇಡ.
ಮಗನತ ಯೇಸು, ಮಗನತ ಯೇಸು ನಮ್ಮಲ್ಲಿ ಮಹದೊಡ್ಡ ಕಾರ್ಯ. ಓ ಹರ್ಷಿಸಿ ನಲಿದಾಡು ಮಗನೇ ಭಯಬೇಡ, ಹರ್ಷಿಸಿ ನಲಿದಾಡು ಮಗಳೇ ಭಯಬೇಡ. ಮಗನತ ಯೇಸು ನಿನ್ನಡುವೆ ಮಗದೊಡ್ಡ ಕಾರ್ಯ ಮಾಡುವನು. ಮಗನತ ಯೇಸು ನಿನ್ನಲ್ಲಿ ಮಗದೊಡ್ಡ ಕಾರ್ಯ ಮಾಡುವನು. ಅಮ್ಮ, ಕರ್ತನಲ್ಲಿ ಸಂತೋಷವಾಗಿ ಯಾವಾಗ ಸಂತೋಷವಾಗಿ ಪ್ರಾರ್ಥನೆ ಮಾಡೋದನ್ನು ಬಿಟ್ಬಿಡ್ತೀಯೋ, ಕೆಲವರಿಗೆ ದುಡ್ಡು ಬಂದ ಮೇಲೆ ಪ್ರಾರ್ಥನೆಗೆ ಬರಬೇಕಾ? ಅದು ಒಂದು ಅರ್ಜೆಂಟ್ ಕೆಲಸ. ಓ, ಮಿಡುತ್ತೆ ಬಂದು ತಿನ್ನುತ್ತದೆ, ಪರವಾಗಿಲ್ವಾ? ಇವತ್ತು ಕರ್ತನೆ ಹೇಳ್ತಾ ಇದ್ದಾನೆ ನೋಡ್ರಿ, ನೀನು ಇನ್ನ ಮೇಲೆ ಮನ ತಿರುಗಿಕೊಂಡು ಫಸ್ಟ್ ಕರ್ತನಲ್ಲಿ ಸಂತೋಷ ಪಡುವುದನ್ನು ಕಲಿತುಕೋ. ಆಗ ಮಿಡತೆಗಳು ತಿಂದಿದ್ದನ್ನು ತಿರುಗಿ ನಿಮಗೆ ಬರ ಮಾಡುವ ಆತನಾಗಿದೆ. ಹಲ್ಲೆಲೂಯಾ. ಎಷ್ಟು ಜನ ಹೇಳ್ತಿದ್ದೀರಾ, ಯಪ್ಪ ಇನ್ನ ಮೇಲೆ ನಿನ್ನಲ್ಲಿ ಸಂತೋಷವಾಗಿರುವುದೇ ನನ್ನ ಮೊದಲನೇ ಕೆಲಸ ಅನ್ನೋರು ಮಾತ್ರ ಒಂದು ಆಮೇಲೆ ಹೇಳಿ ನೋಡುವ. ನಿನ್ನಲ್ಲಿ ಸಂತೋಷವಾಗಿರುವುದೇ ಮೊದಲನೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ದೀಸ್ ಆರ್ ದ ಡೇಸ್ ವಿ ಹ್ಯಾವ್ ಟು ರಿಪನ್ ಟು ದ ಲಾರ್ಡ್. ನಾವು ದೇವರ ಕಡೆಗೆ ತಿರುಗಿಕೊಂಡು ಕರ್ತನಲ್ಲಿ ನಾವು ಹರ್ಷ ಪಡಬೇಕು, ಸಂತೋಷ ಪಡಬೇಕು, ಡೈಲಿ ಸಂತೋಷ ಪಡಬೇಕು, ಡೈಲಿ ಸಂತೋಷವಾಗಿ ಬೈಬಲ್ ಓದಬೇಕು, ಡೈಲಿ ಸಂತೋಷವಾಗಿ ಆರಾಧನೆ ಮಾಡಬೇಕು, ಡೈಲಿ ಸಂತೋಷವಾಗಿ ಪ್ರಾರ್ಥನೆ ಮಾಡಬೇಕು, ಸಂತೋಷವಾಗಿ ಆಲಯಕ್ಕೆ ಬರಬೇಕು, ಸಂತೋಷವಾಗಿ ಮುಂಜಾನೆ ಪ್ರಾರ್ಥನೆಗೆ ಬರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಆವಾಗ ನೀನು ಸಂತೋಷವಾಗಿ ಬರುವಾಗ ಕರ್ತನು ಏನು ಮಾಡ್ತಾನೆ? ಮಗನತ ಯೇಸು ನಿನ್ನಲ್ಲಿ ಮಹದೊಡ್ಡ ಕಾರ್ಯ. ಓ, ಈಗ ನನ್ನ ಮಗ ನನ್ನ ಮಗಳು ನನ್ನಲ್ಲಿ ಸಂತೋಷ ಪಡ್ತಿದ್ದಾಳಪ್ಪ ಅಂತ ಹೇಳಿ ಆಶೀರ್ವಾದ ಮಾಡೋಕ್ಕೆ ಶುರು ಮಾಡ್ತಾನೆ. ಆವಾಗ ನೀನು ಕಳ್ಕೊಂಡಿರೋ ಆಶೀರ್ವಾದ ಎಲ್ಲ ತಿರುಗಿ ಬಂದ್ಬಿಡ್ತದೆ. ಆಮೇಲೆ ನೀನು ಯಾವತ್ತಾದ್ರೂ ಮತ್ತೆ ಬುದ್ಧಿ ಕೆಟ್ಟು ಮತ್ತೆ ಒಂದು ಬ್ರೇಕ್ ಹಾಕ್ತಾರೆ, ಹಾಕದೇ ಇರಲ್ಲ, ಹಾಕ್ತೀಯಾ? ಅದು ಹೌದು, ಈಗ ಚೆನ್ನಾಗೆಲ್ಲ ಬಂತಲ್ಲ, ಹೌದು. ಮುಂದಿನ ವಾರ ಮಾಮನ ಮಗಳದ್ದು ಮದುವೆ ಐತೆ, ಚರ್ಚಿಗೆ ಬರೋಕ್ಕಾಗಲ್ಲ, ನಾನು ಇಂಗ್ಲೀಷ್ ಸರ್ವಿಸ್ ಅಟೆಂಡ್ ಮಾಡಿಬಿಟ್ಟು ಹೋಗ್ಬಿಡಲ್ಲ, ನರಕಕ್ಕೆ ಹೋಗ್ಬಿಡ್ತೀವಿ, ಪರವಾಗಿಲ್ವಾ? ಇಂಗ್ಲೀಷ್ ಆರಾಧನೆಗೆ ಬರುವುದು ಆರಾಧನೆ ಮಾಡೋಕ್ಕಲ್ಲ, ಕನ್ನಡ ಆರಾಧನೆ ತಪ್ಪಿಸ್ಕೊಳ್ಳೋಕ್ಕೆ, ಮದುವೆಗೆ ಓಡೋಕ್ಕೆ. ಹಲ್ಲೆಲೂಯಾ. ನಾಮಕರಣಕ್ಕೆ, ಎಂತಗೆ? ನಾಮಕರಣಕ್ಕೆ ಅಂತ ಹೇಳಿ ಒಂದಿನ ತಲೆ ಕಟ್ಟುವಾಗಿ ಮತ್ತೆ ನೀನೇನು ಮಾಡ್ತೀಯ? ಈ ಸಂತೋಷ ಕಡಿಮೆ ಮಾಡ್ತೀಯಲ್ಲ, ಚೆನ್ನಾಗಿ ತಿಳ್ಕೊ, ಮತ್ತೆ ಮಿಡತೆ ಬರ್ತದೆ, ಮತ್ತೆ ಎಲ್ಲವನ್ನ ತಿನ್ನುತ್ತದೆ, ಮತ್ತೆ ಇದೇ ಥರ ಒಂದು ಪ್ರಸಂಗ ಕೇಳ್ತೀಯ. ಆವಾಗ ದೇವರು ನಿಮ್ಮನ್ನು ಮೇಲಕ್ಕೆ ತರುವಾತನೆ. ಇದು ನಿನ್ನ ಜೀವನ ಕಾಲವೆಲ್ಲ ನಿನ್ನ ಹೃದಯದ ಹಲಗೆಗಳ ಮೇಲೆ ಪವಿತ್ರ ಆತ್ಮನು ಇವತ್ತು ಅದನ್ನು ಬರೆಯಲಿ. ಕರ್ತನಲ್ಲಿ ಸಂತೋಷ ಪಡುವುದೇ ನಿಮ್ಮ ಬಲ. ಆಮೇಲೆ ಹಲ್ಲೆಲೂಯಾ. ಕರ್ತನಲ್ಲಿ ಸಂತೋಷ ಪಡುವುದೇ ನಿಮ್ಮ ಬಲ. ಯಾವಾಗ ನೀನು ಸಂತೋಷವಾಗಿ ಪ್ರಾರ್ಥನೆ, ಸಂತೋಷವಾಗಿ ಆರಾಧನೆ, ಸಂತೋಷವಾಗಿ ಬೈಬಲ್ ಓದುವುದು, ಸಂತೋಷವಾಗಿ ಆಲಯಕ್ಕೆ ಬರೋದು, ಸಂತೋಷವಾಗಿ ಸೇವೆಗೆ ಹೋಗೋದು. ದುಡ್ಡು ಬಂದ ಮೇಲೆ ಕೆಲವ್ರು ಏನು ಮಾಡಲಿಲ್ಲ, ಸೇವೆಗೆ ಇವೆ ಇಲ್ಲ, ಇವಾಗ ಏನು ಬಂದುಬಿಟ್ಟಿದೆ, ದುಡ್ಡು ಬಂದುಬಿಟ್ಟಿದೆಯಲ್ಲ, ಸೇವೆ ಇಲ್ಲ, ಏನಿಲ್ಲ, ಪರವಾಗಿಲ್ಲ, ಮಿಡತೆ ಬರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನು ಪಾಸ್ಟರ್ ಎದುರಿಸ್ತೀರಾ? ಹಾಗೆಲ್ಲ ಏನು ಬರಲ್ಲ, ನಾವು ನೋಡ್ಕೊಳ್ತೀವಿ ಅಂತೀರಾ? ನೋಡ್ಕೊಳ್ಳಿ, ಬೈಬಲ್ ಸುಳ್ಳಾಗುವುದಿಲ್ಲ. ಆಮೇಲೆ ಕರ್ತನಲ್ಲಿ ಸಂತೋಷ ಪಡಿರಿ. ವಾಕ್ಯ ಹೇಳುತ್ತದೆ, ಚಿಯೋನ್ ಸಂತತಿಯೇ
ನಿಮ್ಮ ದೇವರಾದ ಯೆಹೋವನಲ್ಲಿ ಸಂತೋಷವಾಗಿರ್ರಿ. ಇನ್ನೊಂದು ಸಂತೋಷ ಬರಬೇಕು, ಇನ್ನೊಂದು ಸಂತೋಷ ಬರಬೇಕು. ಏನು ಸಂತೋಷ ಗೊತ್ತಾ? ಕರ್ತನ ಪಂಕ್ತಿಗೆ ಬರುವಾಗ ಸಂತೋಷ ಬರಬೇಕು. ನಮ್ಮ ನೋಡಿದ್ರ ನಿನ್ನೆ ರಾತ್ರಿ ನಾವು ನಿದ್ದೆನೇ ಮಾಡಲಿಲ್ಲ, ನಾವು ಸೇವೆಗೆ ಹೋಗಿದ್ವಿ ತಮಿಳ್ನಾಡಿಗೆ. ಇಡೀ ರಾತ್ರಿ ನಾವು ಜರ್ನಿ ಟ್ರಾವೆಲ್ ಮಾಡಿ ಕೆಂಗೇರಿ ನೈಸ್ ರೋಡ್ ಇಳಿಯುವಾಗ ಬೆಳಗ್ಗೆ 5 ಗಂಟೆ. ಈಗ ಮನೆಗೆ ಹೋದ್ರೆ ಎಲ್ಲ ಕೆಲಸ ಕೊಟ್ಟೋಗುತ್ತದೆ, ಆಗಲ್ಲ. ಹಂಗೆ ಬಂದು ಚರ್ಚ್ ಗ್ರೌಂಡಲ್ಲಿ ತಣ್ಣೀರು ಸ್ನಾನ ಮಾಡಿ ಪಡ ಅಂತ ಇಲ್ಲೇನೇ ಏನು ಮಾಡಿಬಿಟ್ವಿ, ರೆಡಿ ಆಗಿಬಿಟ್ಟು. ಅವಾಗ ತಣ್ಣೀರು ಸ್ನಾನ ಮಾಡುವಾಗ ಸಹೋದರ ಅಂದರು, ಅಣ್ಣ ಈ ಚಳಿಯಲ್ಲಿ ಈ ತಣ್ಣೀರು ಸ್ನಾನ ಬೇಕಾದ. ಯೋ ಸ್ವಾಮಿ, ಕರ್ತನ ಪಂಕ್ತಿ ತಗೊಳ್ತಾ ಇದ್ವಿ. ಆಮೇಲೆ ಅವಾಗ ಅದಕ್ಕೆ ಒಂದು ಕರ್ತನ ಪಂಕ್ತಿ ತಗೊಳಕ್ಕೆ ಹೋಗುವಾಗ ಹೆಂಗಿರ್ಬೇಕು, ಅದು ನಾನು ಕೊಡುವವನು. ಆಮೇಲೆ ಜಾಯ್, ಈ ಸಂತೋಷ ಎಲ್ಲಿ ತನಕ ನಿನ್ನಲ್ಲಿ ಇರ್ತತೋ ದೇವ ಮಗುವೆ, ಆತ ನಿನಗೆ ಕುರುಬನಾಗಿರ್ತಾನೆ. ನಿನಗೆ ಯಾವ ಮೇಲಿಗೆ ಕಡಿಮೆ ಆಗುವುದೇ ಇಲ್ಲ. ಆತನಿಗೆ ಕುರುಬನಾಗಿರ್ತಾನೆ, ನಿನಗೆ ಯಾವ ಕೊರತೆ ಇರುವುದಿಲ್ಲ.